ಕಂಗ್ರಾಚುಲೇಷನ್ 1000 ಸಬ್ಸ್ಕ್ರೈಬರ್ಸ್ ಆಗಿದೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸ್ವಾಗತ ಸಿ ಫಿಶ್ ತಗ ಬಂದಿದ್ದಿಲ್ಲ ಯಾವ ನನ್ ಮಗನ ಹೇಳಿದ್ದು ಸಿ ಪೀಸ್ ಅಲ್ಲ ಇದು ಮತ್ತೆ ಒಂಥರ ಕಾರ್ಕಾರ ಇದು ಉಪ್ಪ್ಯಾಕ್ಲ ತೆಗಿತಾ ಉಪ್ಪ್ಯಾಕು ಹಾಕ್ತಿಯೇ ಉಪ್ಪ್ಯಾಕ್ ಬೇಡ ಸಮುದ್ರದ ಮೀನಲ್ಲಿ ಉಪ್ಪು ಇರ್ತತಾನೆ ಅದೇ ಮ್ಯಾರಿನೇಟ್ ಆಗ್ಬಿಟ್ಟಿರ್ತದೆ ನಿಂಗ ಅದು ಮೀನು ಹಸಿನ ಕೆಸ್ಲೆಲ್ಲ ಹಾಲು ಕರಿಯಕ್ಕೆ ಮುಂಡದೆ ತವಾ ಇಡಲ್ಲ ಈ ಕಡೆಗೆ ನೀನೇ ಕೂತ್ಕೊಬಿಡು ಸೌದೆ ಹಾಕಿದ್ರು ಹೋಗೇ ಬತ್ತಾದಲ್ಲ ಹಾಯ್ ಹಿಂದೆ ಇದೆ ರಿವರು ಮುಂದೆ ಬರುತ್ತೆ ಫೈರು ಮತ್ತ್ಯಾಕೆ ಬೇಜಾರು ನಾವಿದ್ಮೇಲೆ ಮಜಾ ಫುಲ್ ಜೋರು ರಿವರ್ ಅಂಡ್ ಫೈರ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಕರೆಕ್ಟಾಗಿ ಹೇಳು ಸುಸ್ವಾಗತ ಸ್ವಾಗತ ಸುಸ್ವಾಗತ ಅಲ್ಲ ಸುಸ್ವಾಗತ ನಿನ್ಗೆ ಬಾಯಿಗೆ ತಗೊಂಡು ತೀಡ್ಬಿಡ್ಬೇಕು ಕೊಳ್ಳಿ ಬೆಂಕಿ ಕೊಳ್ಳಿ ತಗೊಂಡು ತೀಡ್ಬಿಡ್ಬೇಕು ಹೆಂಗೆ ಹೇಳಿದ್ರು ಕ್ಲೀನ್ ಆಗಿ ಕೇಳುತ್ತೆ ನೀನು ಸರಿಯಾಗಿ ಹೇಳಿದ್ರು ಕೆಟ್ಟದಾಗ ಕೇಳುತ್ತೆ ನಾನು ಯಾಕೆ ಹೇಳು ಮೈಕ್ ನ ಎಲ್ಲ ಹಾಕೊಂಡಿದೀನಿ ನೋಡು ಎಲ್ಲ ಇನ್ನೆಲ್ಲ ಕಂಡಿದ್ದೀನಿ ಅಲ್ಲಿ ನೋಡು ಇಲ್ಲ ಹಾಕೊಂಡ್ರೆ ಒಂದ್ ತೆಂಗಿನ ಎಳ್ನೀರು ಬಿಟ್ಟದೆ ಅಂತ ಗೊತ್ತಾಯ್ತದೆ ಇಲ್ಲ ಹಾಕೊಂಡ್ರೆ ಏನ್ ಪ್ರಯತ್ನ ಇಲ್ಲ ಹಾಕೋ ಇಲ್ಲಿ ತೆಂಗಿನ ಮರ ಎಳ್ನೀರು ಬಿಟ್ಟ ಇಲ್ಲಿಗೆ ಹಾಕೋಬಿಡ್ಲಾ ಇಲ್ಲ ಹಾಕೋ ಇಲ್ಲಿ ತೆಗೆದಿಲ್ಲ ಹಾಕೋಬಿಡ್ಲಾ ಹಾಕೋಲ್ಲ ಕಂಗ್ರಾಚುಲೇಷನ್ ಯಾಕೆ ನಮ್ಮ ರಿವರ್ ಅಂಡ್ ಫೈರ್ ಕಿಚನ್ 1000 ಸಬ್ಸ್ಕ್ರೈಬರ್ಸ್ ಆಗಿದೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿಕೊಂಡು ಕಮೆಂಟ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಲೈಕ್ ಮಾಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ 1000 ಜನ ನಮಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೆಚ್ಚಿನ ಮನೋರಂಜನೆಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ದಿಲ್ದಿರೋರು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಂಟೆಂಟ್ ಇಷ್ಟ ಆದರೆ ಕಮೆಂಟನ್ನು ಹಾಕಿ ನಿಂಗ ಇವತ್ತು ನಮ್ಮ ಚಾನಲ್ನಲ್ಲಿ ಏನು ರೆಸಿಪಿ ಮಾಡ್ತಾಯಿದ್ವಿ ನೀನೇ ಹೇಳು ಫಿಶ್ ಹೆಂಗೆ ಹೇಳ್ಬಿಟ್ಟೆ ಹಿಂದ್ಗಡೆ ರಿವರ್ ಇದೆ ಅಂತಂದ್ಮೇಲೆ ಫಿಶ್ ಇರಲೇಬೇಕು ನಿಂಗ ಕಮಾನ್ ಹಿಡ್ಕವ ಏನ 4 ಮೀನು ಹಿಡ್ಕಬಾರ ಹಿಂಗೆ ದುಬುಕ್ ಬಿಡ್ತೀನಿ ಹಿಡ್ಕೊಂಬಂದು ನೀನು ಕೊಟ್ಬಿಡು ಬೇಯಿಸಿ ಕೊಟ್ಬಿಡ್ತೀನಿ ಸುಮ್ಮನೆ ತಿನ್ಕೊಂಡು ಸತ್ತೋಗ್ಬಿಡೋತೆಗೆ ಆ ಕಡೆ ನೀರು ಕಮ್ಮಿ ಐತೆ ಅಲ್ಲೋಗಿ ಹಿಡ್ಕೊಂಬತ್ತೀನಿ ನೀರು ಒಂದು 10 ನಿಮಿಷ ವೆಯ್ಟ್ ಮಾಡ್ತಾರೆ ನಿಜ ಹೋಯ್ತಾ ಇದೆಯಾ ಮೀನು ಹಿಡ್ಕೊಬತ್ತೀನಿ ಅಂತ ಓದಿ ನನ್ನ ಮಗ 10 ನಿಮಿಷ ಆದ್ರೂ ಬರಲಿಲ್ಲ ಇವನೇ ಮೀನು ಹಿಡಿದ್ನು ಅಥವಾ ಮೀನೇ ಇವನೇ ಹಿಡ್ಕತಾವ ಒಂದೂ ಗೊತ್ತಿಲ್ಲ ನೀರ್ ಒಳಗೆ ಇವಾಗ ಜಂಪ್ ಹೊಡಿತಾವನೆ ಅನ್ಸುತ್ತೆ ಮೋಸ್ಟ್ಲಿ ಹೊಂಟೋದ ಅಂತ ಅನ್ಸುತ್ತೆ ಇನ್ಮೇಲೆ ನಾನು ಒಬ್ಬನೇ ಅಡುಗೆ ಮಾಡ್ಕೊಂಡು ತಿಂತಾ ಇರ್ತೀನಿ ನೀವು ನೋಡ್ತಾ ಇರಿ ಅಯ್ಯಯ್ಯ ಓದ್ಯಾ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿಲಿ ಅಂದಂಗೆ ಈ ನನ್ನ ಮಗ ಓದ ಅಂತ ಖುಷಿಪಟ್ಟೆ ಏನೋ ಹಿಡ್ಕೊಂಬಂದವನು ಏನು ತಗೊಂಬಂದಿದ್ದಿಲ್ಲ ತೋರಿಸ್ಲಾ ಫಿಸ್ಸು ನಾನೇ ಗಾಳ ಹಾಕಿ ಈಗಲ್ಲ ಅರ್ಧ ಗಂಟೆ ಹಿಡಿದು ಸಾಕಾಗೋಯ್ತು ಕಣ ಇದು ಫಿಶು ಇಲ್ಲಿ ಲೋಕ್ಪವನ್ ಇದು ಅಲ್ಲಿ ಅಲ್ಲವೇ ಇಲ್ಲಿ ಬೇಜಾನವೇ ಹಿಡ್ಕೊ ಇಲ್ಲಿ ನಿಜ ಹೇಳು ಎಲ್ಲಿ ತಗೊಂಬಂದೆ ನಿಜ ಹೇಳ ಹೋಗ್ಬಿಟ್ಟು ಲೋಕ್ಪವನಲ್ಲಿ ಈ ಯಾವ್ದಾದ್ರು ಯಾವ ಮೀನು ಜಿಲೇಬಿ ಮೀನು ಏನೋ ಇಟ್ಕೊಬತ್ತಾನೆ ಅಂತಂದ್ರೆ ಇದು ಸಿ ಫಿಶ್ ತಗೊಂಬಂದಿದ್ದಿಲ್ಲ ಯಾವ ನನ್ ಮಗನ ಹೇಳಿದ್ದು ಸಿ ಪೀಸ್ ಅಲ್ಲ ಇದು ಮತ್ತೆ ಒಂಥರ ಕಾರ್ಕಾರ ಇದು ನನ್ಗೆ ಸುಮ್ನೆ ಕತೆ ಕಟ್ಬೇಡ ಸಿ ಫಿಶ್ ತಗೊಂಬಂದಿದ್ಯಾ ನೀನು ಸಿ ಪೀಸ್ ಅಂದ್ರೆ ಸಮುದ್ರದ ಮೀನು ಅದಕ್ಕೆ ಸಿ ಪೀಸ್ ಅಂತಾರ ಇನ್ನೇನಂದರು ಲೇ ನನ್ ಮಗನೇ ಸಮುದ್ರದ ನೀರು ಯಾವ್ದು ಹೇಳು ಉಪ್ಪು ಮತ್ತೆ ಅದನ್ನ ಉಪ್ಪಿಸ್ ಅಂತ ಅನ್ಬೇಕಾನೆ ಇದು ಯಾಕೆ ಸಿ ಪೀಸ್ ಅಂದರು ಆಯ್ತು ಉಪ್ಪು ಮೀನು ಬ್ಲ್ಯಾಕ್ ಪಾಂಪ್ಲೆಟ್ ಫಿಶ್ ತಗೊಬಂದವನೇ ಈ ನನ್ನ ಮಗ ತಗೊಬಂದೆ ಸಾಂಬಾರ್ ಮಾಡೋದ ಏನ್ ಮಾಡೋದು ಕಬಾಬ್ ಮಾಡೋದ ಏನ್ ಮಾಡೋದು ನೀನ್ ಇಷ್ಟ ಏನ್ ಮಾಡ್ಬೇಕು ಅನ್ಕೊಂಡಿದ್ದಿ ನನ್ಗೆ ಅನಿಸ್ತಾ ಇರೋದು ತವಾ ಫ್ರೈ ಮಾಡಬೇಕು ಅಂತ ಅನಿಸ್ತೈತೆ ಏನದು ಒಂದೇ ತಾನೇ ಬರೋದು ಮಾಡು ತವಾ ಫ್ರೈಗೆ ಬೇಕಾಗಿರೋ ಮಸಾಲೆಗಳು ಏನು ಅಂತಂದ್ರೆ ರೆಡ್ ಚಿಲ್ಲಿ ಕಾಳುಮೆಣಸು ಜೀರಿಗೆ ಧನ್ಯ ಅರಿಶಿನ ಚೂರ್ ಮೆಂತೆ 2 ಬೆಳ್ಳುಳ್ಳಿ ಚೂರು ಚಕ್ಕೆ ಚೂರು ಶುಂಠಿ ಚೂರು ಹುಣಸೆ ಹಣ್ಣು 2 ನಿಂಬೆಹಣ್ಣು ಚೂರು ನಿಂಬೆಹಣ್ಣು ಅಂತಾನೆ ಹೇಳು
2 ನಿಂಬೆಹಣ್ಣು. ಚೂರು ನಿಂಬೆಹಣ್ಣು ಅಂತ ನಾನು. ಇಲ್ಲ, ನಾನು ಹೇಳಿದ್ದೆ ಆಗ್ಬೇಕು. ಇಲ್ಲಿ ಅಡುಗೆ ಮಾಡ್ತಾರೋ ನಾನು, ನೀನಲ್ಲ. ಅರ್ಥ ಆಯ್ತಾ? ಕೇಳಿಸ್ಕೊ. 2 ನಿಂಬೆಹಣ್ಣು, 2. ಇದ್ರಲ್ಲೂ ಡಬಲ್ ಮೀನಿಂಗ್ ಬೇವರ್ಸಿ, ನಾನು ಹೇಳಿ ಡಬಲ್ ಮೀನಿಂಗ್. ಆಮೇಲೆ ಬ್ಯಾಡಗಿ ಮೆಣಸಿಕಾಯಿ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ತೆಗೆಯಲ್ಲ, ಉಪ್ಪು ಯಾಕೆ ಸುಮ್ಮನೆ ವೇಸ್ಟ್ ಅಲ್ಲಿ. ಮುಚ್ಕೊಂಡ್ ಕೊಡೆ. ನಾನು ಹೇಳಿದ್ ನೀನ್ ಯಾವ ಇದ್ಯಾಕ್ಲ ಉಪ್ಪು ಯಾಕ್ಲ ತೆಗಿತಾ ಇದೆ? ಉಪ್ಪು ಯಾಕೋ ಹಾಕ್ತಿಯೇ? ಉಪ್ಪು ಯಾಕೆ ಬೇಡ? ಸಮುದ್ರದ ಮೀನಲ್ಲಿ ಉಪ್ಪು ಇರ್ತತಾನೆ, ಅದೇ ಮ್ಯಾರಿನೇಟ್ ಆಗ್ಬಿಟ್ಟಿರ್ತದೆ. ಹಿಂಗ ಫಸ್ಟ್ ಟೈಮ್ ಕಣ, ಬಹಳ ಖುಷಿ ಆಗ್ತಾ ಇದೆ ಕಣ. ಇವರಕ್ಕಂದ ನಾನು ಕೊಟ್ಟಿದ್ದನ್ನ ಹೇಳಿದ್ದೀನಿ, ಕೆಲಸ ಮಾಡೋ ಅಷ್ಟೇ. ನೀನು ಜಾಸ್ತಿ ಮಾತಾಡ್ಬೇಡ. ಅರ್ಥ ಆಯ್ತಾ? ಕುಡೈಲಿ ಸಪ್ರೇಟಾಗಿ ತೆಗೆದುಬಿಟ್ಟು ಇದಿಷ್ಟು ಒಟ್ಟಿಗೆ ರುಬ್ಕೊಂಡ್ಬಿಡು. ಇದಿಷ್ಟು ರುಬ್ಕೊ ರುಬ್ಕೊಂಡು ಪೌಡ್ರ್ ಆಗಬೇಕು, ನೀಟಾಗದು. ಹಿಂಗೆ ಪ್ಲಾಸ್ಟಿಕ್ ಸಮಯದ ರುಬ್ಕೊಂಡ್ಬಿಡೋಣ. ಆಯ್ತು ಬಿಡು. ತಗೊಳ ನಾಯಿ. ಅದೇನೋ ರುಬ್ಕ ಬಂದಿದ್ದೀನಿ. ರುಬ್ಕ ಬಂದಿದ್ಯಾ? ಸರಿ. ಎಸ್. ಹಲೋ. ಹೆಡ್ ಚಾಫ್ ಯಾರಲ್ಲ? ನಮ್ಮ ಮನೇಲಿ ಕಟ್ಟವ್ರಲ್ಲ. ಏನ? ಎಚ್ಚಪ್ಪಸನ. ಹೆಡ್ ಚೆಫ್. ಓ, ಹೆಡ್ ಚೆಫ್. ಹಾ, ನಿನ್ ಕೆಲಸ ಏನು? ನಿನ್ನ ಅಸಿಸ್ಟೆಂಟ್. ನಾನು ಹೇಳಿದ ಅಷ್ಟೇ ಮಾಡಬೇಕು. ತಗೋ. ಆ ನಿಂಬೆಣ್ಣೆ 2 ಹೋಳು ಮಾಡ್ಲ ಅಷ್ಟೇ ತಾನೇ? ಅಷ್ಟೇ. 2 ಹೋಳು ಹೆಂಗೆ ಹಿಂಡು ಬಿಡದ? ಇದ್ರ ಆಟಗಳು ಆಡೋದಂದ್ರೆ ಸಗದಾಗ ಆಡ್ತೀಯ ನೀನು. ತಗೈಲಿ. ಈಗ ಇದಕ್ಕೆ ಅರ್ಧ ಹೋಳು ಮಾತ್ರ ಹಿಂಡು. ಅರ್ಧ ಹೋಳು ಹಿಂಡ್ಲಾ? ಬೀಜ ತೆಗೆ. ನಿಂಬೆಣ್ಣದು. ಇಲ್ಲ, ನೀನು ನನ್ನ ಕೈಗೆ ಸಿಗಾಕಂದ್ರೆ ಮೀನು ನೀನಲ್ಲ. ನಿಂಗ ಎಲ್ಲ ಹಾಕಿದೆ ಮಸಾಲೆ, ಏನು ಮಿಸ್ ಮಾಡಿಲ್ಲ. ಏನು ಮಿಸ್ ಆಗಿಲ್ಲ. ಏನಾರು ಮಿಸ್ ಆಗಿದ್ರೆ ನೀ ಮಿಸ್ ಆಗ್ಬಿಡ್ತೀಯ. ಯಾಕಲ್ಲ? ಇಲ್ಲ, ಏನು ಮಿಸ್. ನಾನು ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ಯಾ? ಪಕ್ಕ 100% ಸೋರ್. ಸರಿ, ಎಲ್ಲ ಹಾಕಿದಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅಂಗಡಿಲ್ಲದೆ. ನಾನು ನಿಂಗೆ ಕೊಟ್ಟನಲ್ಲ, ಅದರಲ್ಲಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇದ್ವು ತಾನೆ. ನಿಂಗೆ ನೀಟಾಗಿ ರುಬ್ಬು ಅಂದೆ ತಾನೆ. ಈ ರುಬ್ಬ ಕೊಟ್ಟೆ ನಮ್ಮ ಅಸಿಸ್ಟೆಂಟ್ ಕೈಲಿ. ನಿನಗೆ ನೀನೇ ಅಸಿಸ್ಟೆಂಟು. ನಾಯಿಗೆ ಹೇಳಿದ್ರೆ ನಾಯಿ ಬಾಲೆ ಕೇಳ್ತಂತೆ. ಮುಚ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಣ್ಣ ಕೊಡಿ ಅಣ್ಣ. ತಗೋ. ಇದಕ್ಕೆ ಒಂಚೂರು ಇರೋ ನಾನು ಹಾಕ್ತೀನಿ. ಇರೋ, ಟೈಮ್ ಆಗದೆ. ಸುಮ್ಮನೆ ಉರಿಸ್ಬೇಡ. ಚೂರು ಹಾಕೋ. ಸಾಕು. ಕಲ್ಸೋ, ಚೆನ್ನಾಗಿ ಕಲ್ಸು. ನಾನೇ ಕಲಿಸ್ಬೇಕಾ? ಇಲ್ಲ, ನಿಂಗ ಎಷ್ಟೊತ್ತು ಅಂತ ಕಲ್ಸಿ ಬಣ್ಣ ಬೆಳಿಬೇಕೀಗ. ಬಣ್ಣ ಬೆಳಿಬೇಕಾ? ಎತ್ಕೋ ಮೀನು. ಒಂದೊಂದೇ ಮೀನಿಗೆ ಒಂದೊಂದೇ ಯಾಕೆ ಬೆಳಿತೀವಿ ಮತ್ತವೆ? ಅವೆಲ್ಲ ನೀಲಕ್ ತುಂಬಿಡು. ಸ್ವಲ್ಪ ನೀರು ಹಾಕ್ಬಿಟ್ರೆ ಅವ ಹಿಂಗೆಲ್ಲ ಒದ್ದಾಡ್ಕೊಂಡು ಕಲ್ಸ್ಕೊಬಿಡ್ತವೆ. ಎಂತ ಐಡಿಯಾ ನಿನ್ನದೋ. ಏನ್ ಬೆಳಿತಾ ಇದೆಯಾ? ತಗೋ, ಬೆಳೆದ್ನಲ್ಲ. ಇನ್ನೊಂದು ಅರ್ಧ ಅದು ಇನ್ನೊಂದು ಮೀನು ಕೊಟ್ಬಿಡು, ಬಲ್ಬಿಡ್ತೀನಿ. ಕಿತ್ತದ ನನ್ನ ಮಗನ. ಹಿಂಗಲ್ಲ ಕಣ ಬೆಳೆಯೋದು. ನೀಟಾಗಿ ಈಗ ಫಿಶ್ ನೀಟಾಗಿ ಕಟ್ ಮಾಡೋರಲ್ವೇನೋ, ಕಟ್ ಮಾಡಿರೋ ಜಾಗಕ್ಕೆಲ್ಲ ನೀಟಾಗಿ ಮಸಾಲೆ ಹಿಡಿಬೇಕು ನೋಡಿ. ಹಿಂಗೆ ಒಳಕ್ಕೆ ಎಲ್ಲ ಈ ನನ್ನ ಮಗನಿಗೆ ಮೀನಿಗೆ ಮಸಾಲೆ ಬಳಿಲ್ಲ ಅಂತಂದರೆ ಕುಂತ್ಕೊಂಡು ಪೇಂಟಲ್ಲಿ ಬ್ರಷ್ ಹೊಡೆಯಂಗೆ ಹೊಡಿತಾವನಿ. ಏನು ಇವತ್ತೇ ಕೊಟ್ಟಿಯ ಹಿಂಗ್ಲಾ? ಇದು ಒಳಗಡೆ ಎಲ್ಲ ಮಸಾಲೆ ಹಾಕೋ. ಇಲ್ಲಿ ಬಾಯಿ ಮೂತಿ ಕಟ್ ಮಾಡೋಲ್ಲ, ಅದು ಒಳಗಡೆ ಎಲ್ಲ ಮಸಾಲೆ ಹೋಗ್ಬೇಕಣೋ. ಅರ್ಧ ಅಡಿ ಹೋಗೋದಕ್ಕಲ್ಲ ಒಳಗೆ. ಏನು ಮಾಡ್ತಿದ್ದಿಲ್ಲ? ಅಷ್ಟೊಂದೆಲ್ಲ ಮೆತ್ಬೇಡ ಕಣ. ಅದು ಖಾರ ಒಳಗೆ ಇಳಿತಿದೆ ಬೇಯ್ತಾ. ಹಂಗಂತೀಯ? ನಿಂಗ ಅದು ಮೀನು ಹಸಿನ ಕೆಸ್ಲೆಲ್ಲ ಹಾಲು ಕರಿಯೋಕ್ಕೆ ಮುಂಡದೆ. ಏನು ಮಾಡ್ತಿದ್ದೀಯ ನೀನು? ಮೀನಿಗೆ ತಿನ್ನಿಸ್ತಾವನಿ. ತಿನ್ನು. ಅಪ್ಪ, ನೀನು ತಿರುಗ್ತಾ ಇರೋದು ನೋಡಿದ್ರೆ ತವಾ ಫ್ರೈ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ನನಗೆ. ಇನ್ನೊಂದು ಬರಲೇ. ಗೋರಂಟಿ ಹಾಕೊಂಡಿದ್ದೀವಿ. 1000 ಸಬ್ಸ್ಕ್ರೈಬ್ ಆಗಿರೋ ಖುಷಿಗೆ ಗೋರಂಟಿ ಹಾಕೊಂಡಿದ್ದೀವಿ. ಒಂದು ಸೀರೆನೂ ಉಡ್ಕೊಬಿಡು. ದೂರದಿಂದ
ನೋಡದಲ್ಲೇ ಜೀವ ಹಿಂಡುತ್ತಿದೆ ಸತ್ಯವಾಲು ಅದು ಮೀನಿನ ಮನದಾಳದ ಮಾತು. ಸತ್ಯವಾಲು ದೂರದಿಂದಲ್ಲ ಹಿಡ್ಕೊಂಡು ನಾ ಸತಾಗಿರೋಣ ಇನ್ನೊಂದ್ಸಲ ಹಿಂಡ್ತಾ ಇದೆಯಲ್ಲಪ್ಪ ನನ್ನ ಅಂತ ಅದೇ ಬೈಕತೈತೆ ನಿನಗೆ. ದಗ 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 ಅಡಿಯಲ್ಲಿ ಉರಿಯುತ್ತಿದೆ ಒಲೆ ಅಡಿ. ಅಲ್ಲಿ ನೀರಿಗೆ ಬಿದ್ಬಿಡು ಅಡಿಲಿ ಉರಿತಿದ್ರೆ. ಈ ಒಲೆ ಅಡಿಲ್ಕಲ್ಲ ಹೇಳ್ಬೇಕಂಗೆ ಒಲೆ ಉರಿಯುತ್ತಿದೆ ದಗ 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 ಉರಿಯುತ್ತ. ಅಲ್ಲ ಕಣ ಇಲ್ಲಿಗೆ ಹಾಕಕ್ಕೆ ಹೋದ ಅಷ್ಟೇ. ಬೆಂಕಿ ಹಚ್ಚೋ ಕೆಲಸ, ಮನೆ ಉರ್ಸೋ ಕೆಲಸ, ಮನೆ ಮುಂದೆ ಹೊಗೆ ಹಾಕೋ ಕೆಲಸ, ಶೂಟಿಂಗಲ್ಲಿ ಹೊಗೆ ಹಾಕೋ ಕೆಲಸ, ಯಾವುದೇ ರೀತಿಯಾದಂಥ ಬೆಂಕಿ ಹಚ್ಚುವ ಕೆಲಸ ಇದ್ದರೆ ದಯಮಾಡಿ ಸಂಪರ್ಕಿಸಿ ನಿಂಗರಾಜು ಮಂಡ್ಯ ಅವರು. ಯಾಕೆ ಅಂತಂದರೆ ಇವರು ಬೆಂಕಿ ಹಚ್ಚೋದಲ್ಲಿ ಫೇಮಸ್ಸು, ಭಾಳನೇ ಫೇಮಸ್ಸು. ನೋಡಿ ತವಾ ಇಡಲ್ಲ ಈ ಕಡೆಗೆ ನೀನೇ ಕೂತ್ಕೊಬಿಡು. ಕರೆಂಟ್ ಬ್ಯಾಟ್ರಿ ಹೋಗು ಊದು ನನಗೆ ತಳ್ಳಿದೆ ಅವತ್ತು ಮಗನೇ, ನನಗೆ ತಳ್ಳಿದೆ ನೋಡ್ದೆ ಹೆಂಗೆ ಆಯ್ತದೆ ಅಂತ ಇದೆ ಅನ್ಸುತ್ತೆ. ಮುಟ್ ನೋಡೊಂದ್ಸಲಿ ತಗೋ. ಏಯ್ ಹೊಡಿಲಿ ಕಾದಿದ್ದ ಇಲ್ಲ ಇಡ. ಏಯ್ ಹುಡುಗಾಟ ಆಡ್ಬೇಡ ಕಣೋ. ಹುಡುಗಾಟ ಆಡಿ ಹುಡುಗೋದ್ರೆ ಹೋದ್ರಯ್ಯೋ. ಚರಕ್ ಒಂದು ನಿಮಿಷ ಇರು. ಹಾಂ ರೆಡಿ ಆಗ್ಲಾ? ಹಾಂ ಈಗ ಇನ್ನೊಂದ್ಸಲಿ. 15 ನಿಮಿಷ ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ವಿ, ಮ್ಯಾರಿನೇಟ್ ಆಗಿದೆ. ಈಗ ಅದೇ ಗ್ಯಾಪಲ್ಲಿ ರಿವರ್ ಜೊತೆ ಈಗ ಫೈರು ಹತ್ಕೊಂಡಿದೆ. ಈಗ ತವಾ ಮೇಲೆ ಇಟ್ಟು ಫಸ್ಟ್ ಲವ್ ಕಡಲೆಕಾಯಿ ಎಣ್ಣೆನ ಹಾಕ್ತಾಯಿದ್ವಿ. ಯಾಕೆ ಅಂತಂದರೆ ಈ ಕಡಲೆಕಾಯಿ ಎಣ್ಣೆ ಹೃದಯಕ್ಕೆ ತುಂಬ ಹತ್ತಿರ, ಆ ಕಾರಣದಿಂದ ಫಸ್ಟ್ ಲವ್ ಅಡುಗೆ ಎಣ್ಣೆನ ತವಾ ಮೇಲೆ ಹಾಕ್ತಾಯಿದ್ವಿ. ಹೆಲ್ತಿ ಫುಡ್ ಹೆಲ್ತಿ ಲೈಫ್. ನಿಂಗ ಎಣ್ಣೆ ಕಾದಿದೆ, ತವಾನು ಕಾದಿದೆ. ಈಗ ಮುಂದಿನ ಕೆಲಸ ನೀನು ಕುತ್ಕೊಬಿಡತ್ಲಾಗ ಫಿಶ್ ಹಾಕ್ಬೇಕೀಗ. ಬಡ್ಕತ್ತಿದ್ಯಾ ನಿಧಾನ ಕೇಳು. ಹಿಂಗೆ ಬರಬೇಕು ಸೌಂಡು. ಎಸ್ಪೆಷಲಿ ಈ ಸಲ ಮೀನು ಏನಕ್ಕೆ ಹೇಳಿ ನಿನಗೆ ತಿನ್ನಿಸ್ತಾ ಇರೋದು? ಏನಕ್ಕಿರ್ಬೋದು ಹೇಳು? ರುಚಿಗಲ್ಲ ಕಣ, ಬ್ರೈನ್ ಶಾರ್ಪ್ ಆಗಲಿ ಅಂತ. ಹಂಗಾರೆ ಫಸ್ಟ್ ನೀನು ತಿನ್ಬೇಕದ್ನ. ಏಯ್ ನಾನು ಶಾರ್ಪ್ ಆಗಿರೋದಕ್ಕೆ ಮಗನೇ ನಿನಗೆ ತಿನ್ನಿಸ್ತಾ ಇರೋದು. ಇನ್ನೊಂದು ಮಜಾ ಏನು ಗೊತ್ತಾ, ನಾವು ಮಟನು ಮಾಡಿದ್ದೀವಿ, ಚಿಕನು ಮಾಡಿದ್ದೀವಿ. ಫಿಶ್ ಏನಕ್ಕೆ ಅಂತಂದರೆ ಇದರಲ್ಲಿ ಒಂದು ಔಷಧಿ ಗುಣ ಏನು ಗೊತ್ತಾ, ಫ್ಯಾಟ್ ಕಂಟೆಂಟ್ ತುಂಬ ಕಡಿಮೆ ಇರ್ತದೆ, ಕೊಲೆಸ್ಟ್ರಾಲು ಕಡಿಮೆ ಇರ್ತದೆ, ಮೆದುಳಿಗೆ ಭಾಳ ಚುರುಕುತನ ಬೋಡಿ ಮಗಂದು ಮೀನು. ದಯವಿಟ್ಟು ಮೊದಲು ನೀನು ತಿನ್ನು, ಆಮೇಲೆ ಬೇಕಾ ನಾನು 2 ತಿಂತೀನಿ. ಏನೆಲ್ಲ ಹಿಂಗೆ ಬೇಯ್ತದಿದು, ಇನ್ನಂಗೆ ಬೆಂದದು. ಸೌದೆ ಹಾಕಿದ್ರು ಹೊಗೆ ಬರ್ತದಲ್ಲ. ಆ ಮೀನು ಕಲರ್ ನೋಡಿದ್ರೆ ಖುಷಿ ಆಗ್ತಾಯಿದೆ ಕಣ. ಮಸಾಲೆ ಹೆಂಗೆ ಹಿಡ್ದಿದೆ ಅಂತ ಗೊತ್ತಾಗ್ತಾ ಇದೆ. ನೋಡ ಸಕ್ಕತ್ತಾಗಿರ್ತದೆ. ಹೀಗೆ ಮಾಡಿದರೆ ಕಿತ್ಕೊಂಡು ಆರ್ಬಿಡುತ್ತೆ. ಹೀಗೆ ಮಾಡಾಕೋಬೇಡಿ ಆಯಿತಾ? ಅದು ಮಾಂಸ ಬೇಯ್ತಾ ಇರೋದು ಮೀನು. ಆ ಮಸಾಲೆಗಳು ಎಲ್ಲೆಲ್ಲಿ ಹೋಗೈತೆ ಅದೆಲ್ಲ ನೀಟಾಗಿ ಬೆಂದು ಅದು ಚರ್ಮ ಎದ್ದೇಳ್ತಾ ಇರೋದು. ಹೌದಾ? ಅದು ಹೋಗಿರೋ ಜಾಗಕ್ಕೆ ನೀನು ಮಸಾಲೆ ಹಾಕ್ತಾನೆ ಇದ್ರೆ ಮೀನು ಯಾವಾಗಲೇ ಬೇಯೋದು. ಭಗವಂತ ಈಗ ಯಾರಿಗೆ ತೋರಿಸ್ತಾ ಹೇಳು? ಹಾಕ
ಒಂದು ದಬಕ್ ಬೇಡ ಎರಡು. ಹಂಗೆ ಸ್ಮೆಲ್ಲೇ ಹೇಳ್ತೈತೆ ಮೂರು. ಇದೆ ಅಂತ. ತಿನ್ನೋಣ ಬೆಂದಿದೆ, ತಿಂದಿದಾ? ಟೇಸ್ಟ್ ನೋಡೋಣ. ತಿನ್ನೋಣ. ಅದ್ಭುತವಾಗಿದೆ ಅದ್ಭುತವಾಗಿದೆ ಸಗದಾಗಿದೆ. ಅದ್ಭುತವಾಗಿದೆ. ಕಂಪ್ಲೀಟ್ ನಾಟಿ ಸ್ಟೈಲ್ ಫಿಶ್ ತವಾ ಫ್ರೈ ಇದು. ಆದರೆ ಮೀನು ಮಾತ್ರ ಸೀ ಫಿಶು. ಸಕ್ಕದಾಗಿದೆ. ಇದೇ ರೀತಿ ರೆಸಿಪಿನ ಹಾಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮತ್ತಷ್ಟು ನಮ್ಮ ಕೂಳೆಗಳಿಗೆ ಒಂದಷ್ಟು ಅಡುಗೆ ರೆಸಿಪಿಗಳಿಗೆ ಮರಿದನ್ಮ ರಿವರ್ ಆ್ಯಂಡ್ ಫೈರ್ ಕಿಚನ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನೀವು ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ನಾವಾಗಲೇ ಹೇಳಿದಾಗೆ ನೀವು ಕೂಡ ನಮ್ಮ ಚಾನಲ್ನಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಚಾನಲ್ ಇನ್ಫೋಗೆ ಹೋದರೆ ನಮ್ಮ ಡೀಟೇಲ್ಸ್ ಸಿಗುತ್ತೆ. ಕಾಲ್ ಮಾಡಿ, ಮೇಲ್ ಮಾಡಿ. ನಮ್ಮ ಜೊತೆ ನೀವು ಬನ್ನಿ, ನೀವು ಅಡುಗೆ ಮಾಡಿ, ನಿಮ್ಮ ಕೈ ರುಚಿ ನಾವು ನೋಡೋಣ, ಇಡೀ ಜಗತ್ತೇ ನೋಡಲಿ. ಬಾಯ್ ಬಾಯ್. ಸ್ಟೇ ಟ್ಯೂನ್ ಟು ರಿವರ್ ಆ್ಯಂಡ್ ಫೈರ್ ಕಿಚನ್ ಫಾರ್ ದ ನೆಕ್ಸ್ಟ್ ರೆಸಿಪಿ. ಥ್ಯಾಂಕ್ ಯು.